32 ಎಕರೆ ಕೆಐಎಡಿಬಿ ಮಂಡಳಿಗೆ ಸೇರಿದ ಸರ್ಕಾರಿ ಜಾಗವನ್ನು ಆಕ್ರಮಿಸಿಕೊಂಡಿರುವ ಸಾಯಿ ಲಕ್ಷ್ಮಿ ಇಂಡಸ್ಟ್ರಿಯಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ 3,000 ಕೋಟಿ ಹಗರಣ ಮಾಡಿದೆ. ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜೈ ಭೀಮ್ ಕರ್ನಾಟಕ ರಾಜ್ಯಾಧ್ಯಕ್ಷ ಎಂ ಅಣ್ಣಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಮಹದೇವಪುರ ಕ್ಷೇತ್ರದ ಕನ್ನಮಂಗಲ ಗ್ರಾಮದ ಹಲವು ಸರ್ವೆ ನಂಬರ್ಗಳಲ್ಲಿ ಅಕ್ರಮ ನಡೆದಿದ್ದು, ನ್ಯಾಯಾಲಯ ಆದೇಶವನ್ನ ಅಕ್ರಮ ಕಟ್ಟಡಗಳ ಮೇಲೆ ಬರೆದು ನಂತರ ಮಾತನಾಡಿದ ಅವರು, ಸಾಯಿ ಲಕ್ಷ್ಮಿ ಇಂಡಸ್ಟ್ರಿಯಲ್ ಕಂಪನಿ ಹಲವು ವರ್ಷಗಳ ನಂತರ ಕಂಪನಿ ಶಾಶ್ವತವಾಗಿ ಮುಚ್ಚಿದ್ದು, ಕೆಐಎಡಿಬಿ ಮಂಡಳಿಗೆ ತಿಳಿಸದೆ ಸ್ಥಳೀಯ ಪಿಡಿಒ ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಇಲ್ಲಿನ ಸರ್ಕಾರಿ ಜಾಗದಲ್ಲಿ ವಿಲ್ಲಾ, ಅಪಾರ್ಟ್ಮೆಂಟ್, ಫ್ಲಾಟ್ಗಳನ್ನು ನಿರ್ಮಿಸಿ ಮಾರಾಟ ಮಾಡುವ ಹಗರಣವನ್ನ ಸಿಎ ಜಾಗವನ್ನ ಸಹ ಖಾಸಗಿ ಶಾಲೆಗಳಿಗೆ ಮಾರಾಟ ಮಾಡಿದ್ದಾರೆ ಎಂದು ದೂರಿದರು. 3,000 ಕೋಟಿ ಪ್ರಾಜೆಕ್ಟ್ ಹಗರಣವನ್ನ ಬಯಲು ಮಾಡಲು ಸಂಘಟನೆ ಸುಮಾರು 5 ವರ್ಷಗಳಿಂದ ಹೋರಾಟ ಮಾಡ್ತಾ ಇತ್ತು. ಮುಖ್ಯಮಂತ್ರಿಗಳಿಂದ ಹಿಡಿದು ಸ್ಥಳೀಯ ಎಲ್ಲ ಅಧಿಕಾರಿಗಳವರೆಗೂ ಈ ವಿರುದ್ಧ ದೂರು ದಾಖಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ WP ನಂಬರ್ ಮಾಡಿಸಲಾಗಿದೆ. ಇಂದು OS ನಂಬರ್ಗಳನ್ನು ಬರೆದು ಬರಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟದ ಮೂಲಕ ಸರ್ಕಾರಿ ಜಾಗವನ್ನ ಸರ್ಕಾರಕ್ಕೆ ಮರಳಿಸುವಂತೆ ಪ್ರಯತ್ನವನ್ನ ಮಾಡಲಾಗುತ್ತಿದೆ ಎಂದರು. ಕೆಐಎಡಿಬಿ ಮಂಡಳಿಗೆ ಹಲವು ರೈತರ ಭೂಮಿಗಳನ್ನ ಮರು ಮಂಜೂರಾತಿ ಮಾಡಿಕೊಡಬೇಕು ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ನೀಡಬೇಕು. ಕೆಐಎಡಿಬಿ ಸ್ಥಳವನ್ನ ಕೆಐಎಡಿಬಿ ಹಿಂದಿರುಗಿಸಬೇಕು ಎಂದರು. ಇದೇ ವೇಳೆ ಗೋಡೆಗಳ ಮೇಲೆ ಬರೆದಿದ್ದ OS ನಂಬರ್ಗಳನ್ನ ಪೇಂಟ್ ಹಚ್ಚಿ ಮುಚ್ಚಿದ್ದಾರೆ. ಇದು ಕಾನೂನು ಬಾಹಿರ ಎಂದರು. ಕಾಡುಗೋಡಿ DSS ಪ್ರಕಾಶ್, ಜೈ ಭೀಮ್ ಕರ್ನಾಟಕ ಗುಂಡಣ್ಣ, ನಡವತ್ತಿ ವಾಟಲ್ ನಾಗರಾಜ್, ಮೇತನಹಳ್ಳಿ YSK ಸಂತೋಷ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜೈ ಭೀಮ್ ಬಂಧುಗಳೇ, ನನ್ನ ಹೆಸರು ಅಣ್ಣಯ್ಯ ಅಂತ ಹೇಳ್ಬಿಟ್ಟು ನಾವು ಜೈ ಭೀಮ್ ಕರ್ನಾಟಕ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ಏನು ಇಲ್ಲಿ ಬಂದಿದ್ದೀರಿ ನಮ್ಮ ಸಂಘಟನೆ ಮತ್ತು ನಮ್ಮ ಸ್ನೇಹಿತರು ಎಲ್ಲ ಅಂದರೆ, ಕನ್ನಮಂಗಲ ಗ್ರಾಮದ ಸರ್ವೆ ನಂಬರ್ಗಳು ಸುಮಾರು ಒಂದು 8-9 ಸರ್ವೆ ನಂಬರಲ್ಲಿ 37 ಎಕರೆ KDBಯಿಂದ ಇವರು ಅನುಮತಿ ಪಡ್ಕೊಂಡು ಸಾಯಿ ಲಕ್ಷ್ಮಿ ಸರ್ವೆ ನಂಬರು 195/2, 168/169/4, 171/4, 171, 177/3, 159/1, 160/1, 167/1, 167/2, 167/3, 167/4, 173/2, 169/1, 173/1, 169/2 ಮತ್ತು 169/3 ಇಷ್ಟು ಸರ್ವೆ ನಂಬರ್ಗಳಲ್ಲಿ ಕನ್ನಮಂಗಲ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ 37 ಎಕರೆ 37 ಗುಂಟೆ ಜಾಗನ ಇವರಿಗೆ 95ರಲ್ಲಿ KDB ಅವರು ಲ್ಯಾಂಡ್ ಕೊಟ್ಟಿದ್ದರು ಸಾಯಿ ಲಕ್ಷ್ಮಿ ಇಂಡಸ್ಟ್ರಿಯಲ್ ಕಂಪ್ನಿ ಮಾಡೋಕ್ಕೆ. ಇವರೇನು ಮಾಡಿದ್ರು, ಒಂದಷ್ಟು ವರ್ಷ ನಡೆಸಿದ್ಮೇಲೆ ಏನಾಯಿತು, ಕಂಪ್ನಿ ಲಾಸ್ ಅಂತ ಮುಚ್ಚಿಬಿಟ್ಟು ಇವರು KDBಯಿಂದ NOC ಪಡೆದಿರೇನೆ BD ಅವ್ರನ್ನ ಬುಕ್ ಮಾಡಿಕೊಂಡು BD ಅವರಿಂದ ಅನುಮತಿ ಪಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಇವರು ಸಾವಿರಾರು ಕೋಟಿಗೆ ಜಾಗನ ಬಂದು ಅಪಾರ್ಟ್ಮೆಂಟು, ವಿಲ್ಲಾಗಳು ಮಾರಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು CA ಜಾಗನ ಬಂದು ಇಸ್ಕೂಲ್ಗೆ ಇವರು ಮಾರ್ಬಿಟ್ಟಿದ್ದಾರೆ. ಇದರಿಂದ ನಾವು ಇವತ್ತು ಏನು ಹೈಕೋರ್ಟಲ್ಲಿ ಹೋಗಿ ಹೈಕೋರ್ಟಿಂದ ಇವತ್ತೇನು ಹೈಕೋರ್ಟಲ್ಲಿ WP ನಂಬರ್ ಮಾಡಿದ್ದೀರಿ ಅದು ಇಲ್ಲಿದೆ. ಅದಕ್ಕೆ ಇವತ್ತು OS ನಂಬರ್ ಬರೋಕ್ಕೆ ಬಂದಿದ್ದೀರಿ. ನಮ್ಮ ಬೇಡಿಕೆ ಏನು ಅಂದರೆ, ಸರ್ಕಾರದ KDB ಲ್ಯಾಂಡು KDBಗೆ ಬರಬೇಕು ಮತ್ತು ಇಲ್ಲಿ ಕಂಪ್ನಿಗಳೇ ಆಗಬೇಕು, ಸಾವಿರಾರು ಜನಕ್ಕೆ ಕೆಲಸ ಸಿಗಬೇಕು. ಇಲ್ಲಿರೋಂಥ ರೈತರು ಏನು ಇವತ್ತು KDBಗೆ ಲ್ಯಾಂಡ್ ಕೊಟ್ಟರು ಅವರಿಗೆ ಆ ಜಮೀನು ಮರು ಮಂಜೂರಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಜೈ ಭೀಮ್, ಜೈ ಕರ್ನಾಟಕ. ಸರ್, ಇದು 4 ವರ್ಷದಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇರೋದು. 4 ವರ್ಷದಲ್ಲಿ ಇದು ಸುಮಾರು 3,000 ಕೋಟಿ ಪ್ರಾಜೆಕ್ಟ್ ಇದು. ಇವತ್ತು ಎಲ್ಲಿಂದ ನಾವು ಬಂದು ಇವತ್ತು ಒಂದೊಂದು ಬಿಲ್ಡಿಂಗು, ಒಂದೊಂದು ವಿಲ್ಲಾಸ್ ಬಂದು, ಪ್ಲಾಟ್ ಬಂದು 3 ಕೋಟಿ 2 ಕೋಟಿ ಈ ಥರ ಸೇಲ್ ಮಾಡ್ತಾ ಇದ್ದಾರೆ. ಒಟ್ಟು ಪ್ರಾಜೆಕ್ಟಿನ ಬಡ್ಜೆಟ್ಟು 3,000 ಕೋಟಿ ಇದು. ಮುಂದಿನ ಹೋರಾಟ ಎಲ್ಲರಿಗೂ ಕೊಟ್ಟಿದ್ದೀರಿ ಸರ್. CM ಇಂದ ಹಿಡಿದು ಕಂದಾಯ ಸಚಿವರು ಮತ್ತು ಸಂಬಂಧಪಟ್ಟ BDAಗೆ ಮತ್ತು ಎಲ್ಲ ಕೊಟ್ಟು ಎಲ್ಲೂ ನ್ಯಾಯ ಸಿಗ್ತಿದ್ದಾಗ ನಾವು ಹೈಕೋರ್ಟ್ಗೆ ಹೋಗಿ ಇದನ್ನು ಕ್ಯಾಶ್ ಮಾಡಿಸ್ಬೇಕು, ಇವ್ರಿಗೆ ಮಂಜೂರಿ ಆಗಿರೋದನ್ನು ರದ್ದುಗೊಳಿಸಬೇಕು ಅಂತೇಳ್ಬಿಟ್ಟು ಇವತ್ತು ನಾವು ಹೈಕೋರ್ಟಿಂದ WP ಹಾಕ್ಕೊಂಡು ಇವತ್ತು ಆ ಕೆಲಸನ ನಿಲ್ಲಿಸ್ಬೇಕು ಅಂತೇಳ್ಬಿಟ್ಟು
ಮತ್ತು ಅಲ್ಲಿ ಏನು ಕಾಮಗಾರಿ ನಡೀತಾ ಇದೆ ಅದೆಲ್ಲ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾತಾಡೋಕ್ಕೆ ಬಂದಿದ್ದೀರಿ. ಅಣ್ಣ ಹಾಂ ಕೊಟ್ಟಿದ್ದೀರಣ್ಣ, ಪೊಲೀಸ್ ಠಾಣೆಗೂ ಕೊಟ್ಟಿದ್ದೀರಿ. ಪೊಲೀಸ್ ಠಾಣೆಗೆ ಕೊಟ್ಟಾಗ ಪೊಲೀಸವ್ರು ಏನು ಹೇಳ್ತಾರೆ, OS ನಂಬರ್ ಬರೆಯೋಕ್ಕೂ ನೀವು ಪರ್ಮಿಷನ್ ತೊಗೋಬೇಕು ಅಂತಾರೆ. ನಮ್ಮ ಲಾಯರ್ನ ಕೇಳಿದ್ರೆ OS ನಂಬರ್ ಬರೆಯೋಕ್ಕೆ, WP ನಂಬರ್ ಬರೆಯೋಕ್ಕೆ ಏನಕ್ಕಪ್ಪ ಪರ್ಮಿಷನ್ನು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬ್ರು ಕರೆದಿದ್ದಾರೆ, ಹೋಗ್ತಾಯಿದ್ರೆ ಅಲ್ಲೇನಾಗ್ತದೆ ನೋಡೋಣ.